ಅದ್ಭುತವಾದಂತ ಹರಟೆ. ರೆಡಿ ಇದ್ದೀರಾ? ನಾನಾಗ್ಬೋದು, ಪ್ರಮೋದ್ ಅಶ್ನಾಳ್ ಅವ್ರಾಗ್ಬೋದು, ವಾಸು ದೀಕ್ಷಿತ್ ಅವ್ರಾಗ್ಬೋದು, ಎಲ್ಲ ಇದೇ ವೇದಿಕೆ ಮೇಲೆ ನಿಮ್ ಮುಂದೆ ರಂಜಿಸ್ಲಿಕ್ಕೆ ಬರ್ತಾ ಇದೀವಿ. ಜರ್ಮನಿ, ಫ್ರಾಂಕ್ಫರ್ಟ್ ಆಗ್ಬೋದು, ಐಂದೋವನ್, ಮತ್ತೆ ಲಂಡನ್, ಲೆಮಿಂಗ್ಟನ್ ಸ್ಪಾ, ವೇಲ್ಸ್, ಸ್ವೀಡನ್, ಸ್ಟಾಕ್ಹೋಮ್ ಎಲ್ಲ ಕಡೆ ಪರ್ಫಾರ್ಮ್ ಮಾಡಿ ನಂತರ ಮೊಟ್ಟ ಮೊದಲನೇ ಬಾರಿಗೆ ನಾವು ಬೆಂಗಳೂರಿನಲ್ಲಿ ಹಾಡು ಹರಟೆ ಹಾಸ್ಯನ ವಿಜಯ ಕರ್ನಾಟಕದ ಕನ್ನಡ ಹಬ್ಬದಲ್ಲಿ ತರ್ತಾ ಇದೀವಿ ಅನ್ನೋದೇ ತುಂಬಾ ದೊಡ್ಡ ಹೆಮ್ಮೆ ನಮ್ಗೆ. ಈಗ ನಮ್ಮ ಸಂಸ್ಕೃತಿಯ ಬಗ್ಗೆ ಅವ್ರ ಬಾಯಲ್ಲಿ ಕೇಳೋದು ಅದೆಷ್ಟು ಚಂದ ಗೊತ್ತಾ, ಬಹಳ ಅದ್ಭುತವಾಗಿರುತ್ತೆ ಕೇಳೋದು. ಕೇಳೋಣವಾ? ಹಾಗಿದ್ರೆ ಕೇಳೋಣವಾ? ಇವರಿಬ್ಬರಿಗೂ ಒಂದು ಜೋರಾದ ಚಪ್ಪಾಳೆ ಬನ್ನಿ ಅನ್ಸುತ್ತೆ. ಗುರುಗಳೇ, ನಾವ್ ಎಲ್ಲಾ ಕಡೆ ಹೋಗಿದ್ದು ಕನ್ನಡಿಗರನ್ನ ರಂಜಿಸ್ಬೇಕು ಅಂತ ಹೇಳಿ. ಕನ್ನಡಾಭಿಮಾನ, ಕನ್ನಡಿಗರು ಇವ್ರು ಇಲ್ಲದೆ ಕನ್ನಡ ಕಲಾವಿದರು ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೂ ಕೂಡ ಸಾಕಷ್ಟು ಜನ ಕಲಾ ರಸಿಕರು ಎಲ್ಲರೂ ಸೇರಿದ್ದಾರೆ. ನಮ್ಮೆಲ್ರಿಗೂ ಕುತೂಹಲ ಇರುತ್ತೆ, ಆ ಈ ಎಲ್ಲಿಂದ ಬಂತು ಸರ್ ಅಂತ. ಅಲ್ಲಿಂದ ಹಿಡಿದು ನಮ್ಮ ಹಲ್ಮಿಡಿ ಶಾಸನ ಇರ್ಬೋದು, ಅಥವಾ ನಮ್ಮ ನಾಳದಂತಹ ಡೈನಾಸ್ಟೀಸ್ ಅದಾಗಿರ್ಬಹುದು, ಅಥವಾ ನಮ್ಮ ಕರ್ನಾಟಕ ರಾಜ್ಯ ಏಕೀಕರಣ ಹೇಗಾಯ್ತು ಇದಾಗಬಹುದು, ನಮ್ಮ ಇಂಡಿಪೆಂಡೆನ್ಸ್ಗೆ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಏನು, ಇದನ್ನೆಲ್ಲ ತಮ್ಮ ಬಾಯಲ್ಲಿ ಕೇಳಬೇಕು ಅಂತ ಬಹಳ ಜನ ಕಾಯ್ತಾ ಇದ್ದಾರೆ. ಹಾಗಾಗಿ ಈಗ ನಿಮ್ಮ ಮುಂದೆ ಧರ್ಮೇಂದ್ರ ಕುಮಾರ್ ಅವರು ಕರ್ನಾಟಕ ಮತ್ತು ಕನ್ನಡ ಹಾಗೂ ಇದರ ಒಂದು ಎವಲ್ಯೂಷನ್ ಅಂತ ಏನ್ ಹೇಳ್ತೀವಿ, ಹೇಗಿದು ಬೆಳೆದು ಬಂತು ಅದನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಸರ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗಲಿ. ತಾಯಿ ಚಾಮುಂಡೇಶ್ವರಿ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ, ನಿನ್ನೆಲ್ಲ ಸುಖವಾಗಿಟ್ಟಿರಲಿ. ನಮ್ಮ ಕನ್ನಡಿಗರನ್ನೆಲ್ಲ ಎಲ್ಲ ದೇಶದಲ್ಲಿ ಎಲ್ಲೇ ಜಗತ್ತಿನಲ್ಲಿ ಎಲ್ಲ ಕಡೆ ಇರುವಂಥ ಕನ್ನಡಿಗರು ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ. ಭಾಷೆ ನೋಡಿ, ನಾವಿವತ್ತು ಏನು ಮಾತಾಡ್ತಾ ಇದ್ದೀವಲ್ಲ ಕನ್ನಡ ಭಾಷೆ, ಅದು ಎವಲ್ಯೂಷನ್ ಆಗಿ ಬಂದು 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 ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಒಂದು ಹಂತ, ತುಂಬ ಸೂಪರ್ ಫೈನ್ ಹಂತ ಅಂತೀವಲ್ಲ, ಎಲ್ಲ ಸೋಸದ ಮೇಲೆ ಉಳಿಯುವಂಥದ್ದೊಂದು ಬಹಳ ಸೊಗಸಾದಂಥ ಸಿಹಿಯಾದಂಥ ಕನ್ನಡ ಉಳ್ಕೊಂಡಿದೆ. ಅದನ್ನೇ ಇವತ್ತು ನಾವು ಮಾತಾಡ್ತಾ ಇರೋದು. ಈಗ ನಾವು ಯಾರು ತುಂಬ ಸಾಮಾನ್ಯ ಜನ, ಶಾಸನ ತಜ್ಞರಲ್ಲದೇ ಇರೋರು ಸಹ ಓದ್ಬೋದಾದಂಥ ಶಾಸನಗಳು ಅಂದರೆ ಅದು ವಿಜಯನಗರ ಕಾಲದ ಶಾಸನಗಳನ್ನ ನಾವು ಓದ್ಬಿಡ್ಬೋದು. ಆ ಬರ್ದಿರೋದನ್ನ ನಾವು ಓದ್ಬೋದು. 1ನೇ ದೇವರಾಯ, ಬುಕ್ಕರಾಯ ಅವ್ರು ಎಲ್ಲಿಗೆ ಉಂಬ್ಳಿಗೆ ಕೊಟ್ಟರು, ಯಾವ ದೇವಸ್ಥಾನಕ್ಕೆ ಶಾಸನ ಬರ್ಕೊಟ್ರು, ಅದನ್ನೆಲ್ಲ ನಾವೇ ಓದ್ಬೋದು. ಯಾಕೆಂದರೆ ಅದು ಇವತ್ತು ನಾವು ಬರೆಯೋ ಕನ್ನಡಕ್ಕೆ ಅತ್ಯಂತ ಹತ್ತಿರವಾಗಿದೆ. ನಾವು ಅದಾದ್ಮೇಲೆ ನಾವು ಬದಲಾವಣೆ ಜಾಸ್ತಿ ಮಾಡ್ಕೊಳ್ಳಿಲ್ಲ. ವಿಜಯನಗರವೇ ಕೊನೆ. ಆದರೆ ವಿಜಯನಗರಕ್ಕಿಂತ ಹಿಂದೆ ನಾವು ಹೊಯ್ಸಳರು, ರಾಷ್ಟ್ರಕೂಟರು, ವೆಂಗಿ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಕದಂಬರು, ಅವ್ರ ಹಿಂದೆ ಪುನ್ನಾಟ ದೇಶದ ಅರಸರು, ಶಾತವಾಹನರು, ಇವರೆಲ್ಲ ಇನ್ನು ಹಿಂದಕ್ಕೆ ಹೋಗ್ತಾ ಹೋಗ್ತಾ ನಾವು ಓದಕ್ಕಾಗಲ್ಲ. ಅದಕ್ಕೆ ಶಾಸನ ತಜ್ಞರೇ ಆಗಬೇಕು. ಅಲ್ಲಿಂದ ಶುರುವಾದಂಥ ಕನ್ನಡ ಅಂದರೆ ಆದಿ ದ್ರಾವಿಡ ಭಾಷೆಗಳನ್ನು ಮಾತಾಡ್ತಾ ನೋಡಿ, ಅಲ್ಲಿ 2 ಭಾಷೆಗಳು ಬೇರೆ ಬೇರೆ ಆಯಿತು. ಬೇರೆ ಬೇರೆ ಆಗಿ ಕನ್ನಡನೇ ಬೇರೆ ಆಯಿತು, ತಮಿಳೇ ಬೇರೆ ಆಯಿತು. ಇವತ್ತಿಗೂ ಇದನ್ನ ಇರುಳರು ಅನ್ನೋಂಥ ಒಂದು ಜನಾಂಗ ಇವತ್ತಿಗೂ ಮೂಲ ಭಾಷೆಯನ್ನು ಮಾತಾಡ್ತಾರೆ. ತಮಿಳು ಕನ್ನಡ 2 ಮಿಕ್ಸ್ ಮಾಡಿ ನಮ್ಗೀಗ ಅದೇನು ಅರ್ಥನೂ ಆಗಲ್ಲ ಇವತ್ತಿನ ನಮಗೆ ಅಂತ ನಾವು ಹೇಳ್ಬೋದು. ಅಲ್ಲಿಂದ ಇದು ಶುರುವಾಯಿತು ಅಂತ ನಾನು ಹೇಳ್ಕೊಂಡ್ಬರ್ತೀನಿ. ಇದಕ್ಕೆ ಕಂದಮಿಳ್ ಅಂತ ಕೂಡ ನಾವು ಕರಿತೀವಿ. ಅದು ಅಲ್ಲಿಂದ ಶುರುವಾಗಿ ಅಲ್ಲಿಂದ ಬಿಡಿಸ್ಕೊಂಡು ಬರ್ತಾ 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 ಇವಾಗಲೂ ಇದಾರಲ್ವಾ ಸರ್ ಅವರು ಈಗಲೂ ಈ ಮಸೀನ್ ಗುಡಿ ಹತ್ರನೂ ಎಲ್ಲ ಇದ್ದಾರೆ. ಈಗ ಆ ಒಂದು ಜನ ಇವತ್ತು ಊಟಿ ಕೆಳಗಡೆ ಇದ್ದಾರೆ. ಅವರು ಇವತ್ತು ಬಹಳ ಉಳ್ಕೊಂಡಿರುವಂತ ಕೆಲವೇ ಜನಾಂಗ, ಅವರು ಇದನ್ನ ಈಗಲೂ ಮಾತಾಡ್ತಾರೆ ಆ ಕನ್ನಡನ ಅನ್ನುವಂಥದ್ದು ನಮ್ಗೆ ತಿಳಿದು ಬರುತ್ತೆ. ನಾವು ಇದನ್ನ ನೋಡ್ತಾ ಇವಾಗ ನಮ್ಮ ನೋಡಿ, ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಅವನ ಸೈನ್ಯಕ್ಕೆ ಬೇಕಾದಂಥ ಶಸ್ತ್ರಾಸ್ತ್ರಗಳನ್ನು ನಾವು ನಮ್ಮ ಕುಮಾರಸ್ವಾಮಿ ಬೆಟ್ಟದಿಂದ ಕಬ್ಬಿಣದ ಅದಿರನ್ನು ನಾವು ಕೊಟ್ಟಿದ್ದೀವಿ ಅಂತ ನಮ್ಮ ಹಿರಿಯರು ಇತಿಹಾಸದಲ್ಲಿ ಬರೆದಿದ್ದಾರೆ. ಅಂದರೆ ನಾವು ಎಷ್ಟು ಹಳಬರು ಅನ್ನೋದನ್ನು ನಾವು ಲೆಕ್ಕ. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ನಾವು ನಮ್ಮ ಸಂಡೂರಿನ ಕುಮಾರಸ್ವಾಮಿ ಬೆಟ್ಟದಿಂದ ನಾವು ಅದರನ್ನು ತಗೊಂಡೋಗಿದ್ದಾರೆ ಅವರು ಅಂತಂದರೆ ಇಲ್ಲಿವರೆಗೆ ನಾವಿದ್ದು, ಇಲ್ಲಿವರೆಗೆ ಅವ್ರು ಬಂದಿದ್ರು ಅಂದರೆ ನಾವಿಲ್ಲಿದ್ದು, ನಮ್ಮದೊಂದು ಕತೆ ಇತ್ತು, ನಮ್ಮ ಕನ್ನಡ ಮಾತಾಡೋ ಜನ ಇತ್ತು. ಗ್ರೀಕರ ನಾಟಕಗಳಲ್ಲಿ 5ನೇ ಶತಮಾನದ ಗ್ರೀಕರ ನಾಟಕಗಳಲ್ಲಿ ಕನ್ನಡ ಪದ ಬಳಕೆಯಾಗಿದೆ ಅನ್ನುವಂಥದ್ದನ್ನು ನಮ್ಮ ಇತಿಹಾಸಕಾರರು ಬರೆದಿದ್ದಾರೆ. ಹೇಗಪ್ಪ ಅಂತಂದರೆ ಗ್ರೀಕರು ವ್ಯಾಪಾರೋದ್ಯಮಕ್ಕಾಗಿ ನಮ್ಮ ಕರ್ನಾಟಕದ ಕರಾವಳಿ ಕಡೆ ಬಂದಾಗ ಮಂಗಳೂರು ಕಡೆನೂ ಬಂದು ಅವರು ಇಳಿದಿದ್ದಾರೆ. ತಮ್ಮ ಹಡಗುಗಳಲ್ಲಿ ವ್ಯಾಪಾರ ವ್ಯವಹಾರ ಮಾಡಿದ್ದಾರೆ, ವಿವಾಹ ಸಂಬಂಧವನ್ನು ಮಾಡಿದ್ದಾರೆ. ಇಲ್ಲಿಂದ ಬಂದವರನ್ನು, ಇಲ್ಲಿನ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಂಡು
ಗ್ರೀಸಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಅವರು ಈ ಭಾಷೆಯನ್ನು ಕಲಿತು ಅವರು ತಮ್ಮ ನಾಟಕಗಳಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಸೊ ಅಷ್ಟು ಪುರಾತನವಾದಂಥದ್ದು ನಮ್ಮ ಕನ್ನಡ. ಅದ್ಭುತ ಅದ್ಭುತ ಗುರುಗಳೇ. ಸರ್, ನಮ್ಮ ವೈಸ್ ಚಾನ್ಸಲರ್ ಅವರು ಇದ್ದಾರೆ, ಇಫ್ ಐ ಆಮ್ ನಾಟ್ ರಾಂಗ್ ಸರ್. ಸರ್, ಕ್ಲಾಸಲ್ಲಿ ಪಾಠ ಮಾಡ್ಬೇಕಾದ್ರೆ ಯಾರು ಗಲಾಟೆ ಮಾಡಿದ್ರೆ ಏನ್ ಮಾಡ್ತೀರಾ ಸರ್? ಪನಿಷ್ಮೆಂಟ್ ಕೊಡ್ತೀರಾ ನೀವು? ಬೈತೀರಾ? ಅವ್ರನ್ನ ಆಚೆ ಹಾಕ್ತೀರಾ? ತುಂಬಾ ಗಲಾಟೆ ಮಾಡಿದ್ರೆ ಡಿಬಾರ್ ಮಾಡ್ತೀರಾ ಅಲ್ವಾ? ಅಲ್ಲಿ ನೋಡಿ, ಅಲ್ಲಿ ಯಾರು ಹಿಂಗಡೆ ಕೂತಿರೋ ಡರ್ಟಿ ಫೆಲೋ, ಅಲ್ಲಿ ಯಾರು ಹುಡುಗಿ ಕಾಳಾಗ್ತಾ ಇದ್ದಾನೆ. ದಯಮಾಡಿ ಒಂದು ರಿಕ್ವೆಸ್ಟ್ ಇದೆ, ತಮ್ಮ ಫೋನ್ಗಳನ್ನ ಸೈಲೆಂಟ್ ಮಾಡಿ. ಹಾಗೆ ಯಾರಾದ್ರೂ ಇಲ್ಲಿ ಓಡಾಡೋರಾದ್ರೆ ಇವಾಗಲೇ ಹೋಗ್ಬಿಡಿ, ನನ್ನ ಪರ್ಸನಲ್ ರಿಕ್ವೆಸ್ಟ್. ಎಲ್ಲರೂ ಇಲ್ಲೇ ಕೂತ್ಕೋತೀರಲ್ಲ? ವೆರಿ ಗುಡ್. ಗುರುಗಳೇ, ನಂಗೆ ಒಂದು ಕುತೂಹಲ ಇದೆ. ಇವಾಗ ನೀವು ಹೇಳಿದ್ರಿ ಶಸ್ತ್ರಾಸ್ತ್ರಗಳನ್ನ ಚಂದ್ರಗುಪ್ತ ಮೌರ್ಯನ್ಗೆ ಕೊಟ್ಟಿರೋರು ಅಂದ್ರೆ ಅದರಲ್ಲೂ ಕನ್ನಡಿಗರ ಪಾತ್ರ ಇದೆ ಅಂತ. ಈ ಕನ್ನಡ ಅನ್ನೋ ಒಂದು ಭಾಷೆ ಮೂಲತಃ ಎಲ್ಲಿಂದ ಹುಟ್ಟು ಬಂತು? ಇದರ ಮೂಲ ಏನ್ ಹೇಳ್ತೀರಾ, ಮೂಲ ಜನಾಂಗ ಯಾರು? ಐಡೆಂಟಿಟಿ ಏನು? ಇವ್ರ ಗುಣಗಳೇನು? ಲಕ್ಷಣಗಳೇನು? ನಮ್ಗೆ ಇತಿಹಾಸನ ಹುಡುಕ್ತಾ ಹೋಗಿದಾಗ ಕರ್ನಾಟಕದ ಬಗ್ಗೆ ಸಿಗುವಂತ ಅತ್ಯಂತ ಹಳೆಯ ಇತಿಹಾಸ ಏನು? ಅದನ್ನ ಹೇಳಬಲ್ರ? ಕರ್ನಾಟಕದ ಅಂದ್ರೆ ಭಾಷೆ ನಾವು ಅಂತ ಬಂದ್ರೆ ತಾಳಗುಂದದ ಶಾಸನ ಮತ್ತು ಹಲ್ಮಿಡಿ ಶಾಸನ ನಮ್ಗೆ ಕನ್ನಡದಲ್ಲಿ ಓದಕ್ಕೆ ಸಿಕ್ಕಂತ ಅತ್ಯಂತ ಪುರಾತನವಾದಂತ ಶಾಸನಗಳು. ಈ ಕನ್ನಡಿಗರು ಯಾರಪ್ಪ ಅಂತಂದ್ರೆ ನಾನು ಯಾವಾಗಲೂ ಏನ್ ಹೇಳ್ತೀನಿ, ಕನ್ನಡ ಮಾತಾಡ್ಬಿಟ್ರೆ ಮಾತ್ರ ನಾವು ಕನ್ನಡಿಗರೇ ಅಲ್ಲ. ಕನ್ನಡಿಗರಿಗೆ ಆದಂತ ಒಂದು ಕೆಲವು ವಿಶೇಷವಾದಂತ ಗುಣ ಇದೆ. ನಾವು ಕನ್ನಡಿಗರು ಏನಪ್ಪಾ ಅಂದ್ರೆ, ನೀರು ಕೇಳಿದ್ರೆ ಮಜ್ಜಿಗೆ ಕೊಡುವಂಥವ್ರು. ಕೂತ್ಕೊಳ್ಳಿ ಮಜ್ಜಿಗೆ ಕುಡ್ಕೊಂಡು ಊಟ ಮಾಡ್ಕೊಂಡು ಹೋಗಿ ಅಂತವ್ರು ನಾವು. ಕನ್ನಡಿಗರಿಗೆ ಈ ಹೃದಯ ವೈಶಾಲ್ಯತೆ ಇರೋದ್ರಿಂದನೇ ಇವತ್ತು ಬೆಂಗಳೂರಿಗೆ ಜಗತ್ತಿನಾದ್ಯಂತ ಜನ ಬಂದು ಬೆಂಗಳೂರು ಸೇರ್ಕೊಂಡ್ರಕ್ಕೆ ನಮ್ಮ ಹೃದಯ ವೈಶಾಲ್ಯತೆ ಕಾರಣ ಅಷ್ಟೇ. ನಾವೆಲ್ಲರೂ ಬರ್ಮಾಡ್ಕೊಂಡು ಎಲ್ರಿಗೂ ಇಲ್ಲಿ ಆಶ್ರಯ ಕೊಟ್ಟಿದ್ದೀವಿ. ನಮ್ಮ ಕನ್ನಡಿಗರ ಕೈ ಕಸ್ತೂರಿ ನಿವಾಸದ ಕೈ. ನಾವು ಯಾವತ್ತು ಕೊಟ್ಟು ಹೊರತೆ ಹೊರತು ಹಿಂಗೆ ತಗೊಂಡು ಗೊತ್ತಿಲ್ಲ ನಾವು ಕನ್ನಡಿಗರಿಗೆ. ಸೊ ಕನ್ನಡಿಗರ ವಿಶೇಷವಾದಂಥ ಗುಣ ಅಂದರೆ ಅವರ ಹೃದಯ ವೈಶಾಲ್ಯತೆ. ಎಲ್ಲರನ್ನೂ ನಮ್ಮವರು ಅಂದ್ಕೊಳ್ಳೋ ಹೃದಯ ವೈಶಾಲ್ಯತೆನೇ ನಾವು ಕನ್ನಡಿಗರಿಗೆ ಬಹಳ ವಿಶೇಷವಾದಂಥ ಗುಣ. ಇದು ಕನ್ನಡಿಗರು. ಇವನೇ ಕನ್ನಡಿಗ ಅಂತ ನೀವು ಕಂಡುಹಿಡಿಬೇಕಂದ್ರೆ ಅವನಲ್ಲಿ ಈ ಹೃದಯ ವೈಶಾಲ್ಯತೆ ಯಾರಲ್ಲಿ ಇದೆಯೋ ಅವನು ಕನ್ನಡಿಗ. ನಿಸ್ಸಂದೇಹವಾಗಿ ಅವನು ಮೂಲ ಕನ್ನಡಿಗ. ಒಂದು. ಇನ್ನೊಂದು, ಕನ್ನಡಿಗ ಅಂತ ಯಾವಾಗ ಅವನು ಅನ್ಸ್ಕೊಳ್ತಾನೆ ಅಂತಂದ್ರೆ, ಅವನಿಗೆ ಕನ್ನಡ ನಾಡಲ್ಲಿ ಹುಟ್ಟಿ ಬೆಳೆದು ಈ ಕನ್ನಡಕ್ಕೆ ಏನಾದರೂ ತನ್ನ ಸೇವೆಯನ್ನ ಅಳಿದು ಸೇವೆಯನ್ನ ಸಲ್ಲಿಸಿ ಹೋದಾಗ ಅವನು ಕನ್ನಡಿಗ ಅನ್ಸ್ಕೊಳ್ತಾನೆ. ನಾ ಕನ್ನಡ ಮಾತಾಡ್ಕೊಂಡಿದ್ದೆ ಅಂತ ಅವನಿದ್ರು ಇಲ್ಲ ಅವನು ಕನ್ನಡಿಗ ಅಲ್ಲ. ಅವನಿಗೆ ಕನ್ನಡ ನಾಡಿಗೆ ಅವನಿಂದ ಏನ್ ಸೇವೆ ಸಲ್ತು, ಅವನಿಗೆ ಕನ್ನಡ ಭಾಷೆಗೆ ಏನ್ ಸೇವೆ ಸಲ್ತು ಅನ್ನೋದ್ರ ಮೇಲೆ ಅವ್ನು ಕನ್ನಡಿಗ. ನಾನು ಏನು ಮಾಡಲ್ಲಪ್ಪ, ನಾನಾಯ್ತು ನನ್ನ ಸಂಸಾರ ಆಯ್ತು ಅಂತ ಹೋದ ಅವ್ನು ಕನ್ನಡಿಗ ಅಲ್ಲ. ಕನ್ನಡಿಗರು ಯಾರು ಆ ಥರ ಇಲ್ಲ. ಸುದೈವವಶಾತ್ ಕನ್ನಡಿಗರೆಲ್ಲರೂ ತುಡಿತಾ ಇದ್ದಾರೆ ಒಂದು ವೇದಿಕೆಗೆ ಸಿಕ್ಕರು. ನಾವು ಏನಾದರೂ ಕನ್ನಡಕ್ಕೋಸ್ಕರ, ಭಾಷೆ ಇತಿಹಾಸಕ್ಕೋಸ್ಕರ ಏನಾದರೂ ಮಾಡ್ತೀವಿ ಅಂತ. ಆ ಥರ ಮಾಡೋನು ನಿಜವಾದ ಕನ್ನಡಿಗ. ಕನ್ನಡಕ್ಕೆ, ಭಾಷೆಗೆ, ಈ ನೆಲಕ್ಕೆ, ಜಲಕ್ಕೆ ಸೇವೆ ಮಾಡೋನು, ವಾಪಸ್ಸು ಕೊಡೋನು, ಅವನು ಕನ್ನಡಿಗ. ಇವರೇ ಕನ್ನಡಿಗರೇ ಎರಡು ಗುಣಲಕ್ಷಣ. ಒಂದು ಹೃದಯ ವೈಶಾಲ್ಯತೆ ನಮ್ಮಲ್ಲಿರುವಂಥದ್ದು, ಮತ್ತೊಂದು ನಾವು ಮಾಡುವಂಥ ಈ ನೆಲಕ್ಕೆ ಮಾಡುವಂಥ ಉಪಕಾರ ಅಥವಾ ಈ ಜವಾಬ್ದಾರಿ, ಋಣ ಸಲ್ಲಿಕೆ, ಅದನ್ನ ಮಾಡ್ಬೇಕು ನಾವು ಕನ್ನಡದವರು. ಅದು ಮಾಡಿದಾಗಲಷ್ಟೇ ನಾವು ಕನ್ನಡಿಗರು ಅನ್ಸ್ಕೊತೀವಿ. ನಾವು ಎಲ್ಲರ ಜೊತೆ ಬರೆದ್ಬಿಟ್ಟು ನಾವು ಎಲ್ಲ ಇಂಗ್ಲೀಷ್ ಸೇರ್ಕೊಂಡು ನಾವು ಇಂಜಿನಿಯರಿಂಗ್ ಮಾಡಿ ನಾವು US ಅಲ್ಲಿ ಸೆಟ್ಲ್ ಆಗ್ಬಿಟ್ರು. ನಮ್ಮ ಕನ್ನಡ ನೋಡ್ಕೊಳ್ಳೋರು ಯಾರಪ್ಪ? ಯಾರೊಬ್ರು ನೋಡ್ಕೋಬೇಕಲ್ಲಪ್ಪ, ನಾವೇನು ನೋಡ್ಕೊ. ಇದು ಕನ್ನಡಿಗರ ಗುಣ ಅಂತ ನನಗೆ ಅನ್ಸುತ್ತೆ. ಅದ್ಭುತ ಸರ್, ಅದ್ಭುತ. ನನಗೆ ಯಾವಾಗಲೂ ತಮ್ಮಲ್ಲಿ ಇಷ್ಟ ಆಗೋದೇನು ಅಂದ್ರೆ, ನಿಷ್ಕಲ್ಮಶವಾಗಿ ತಾವು ಭಾಷೆ ಮತ್ತು ಅಭಿಮಾನದ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತೀರ. ಇಷ್ಟು ಭಾಷಾಭಿಮಾನ, ಇಷ್ಟು ಪ್ರೀತಿ ತಮ್ಮಲ್ಲಿ ಉಕ್ಕಿ ಹರಿಯೋದಕ್ಕೆ ಕಾರಣ ಏನು ಸರ್? ನೋಡಿ, ನಾವು ಈ ಕನ್ನಡಿಗರು ಎಸ್ಪೆಷಲಿ ನಾನು ನನ್ನ ಬಗ್ಗೆ ಹೇಳ್ಕೊಬೇಕಾದ್ರೆ ನಾನು ಏನು ಹೇಳ್ಕೊತೀನಿ ಅಂದರೆ, ನಾನು ಮೈಸೂರಲ್ಲಿ ಹುಟ್ಟು ಬೆಳೆದವನು. ಆ ಕಾಲದಲ್ಲಿ 60ರ ದಶಕದಲ್ಲಿ ಮೈಸೂರಲ್ಲಿ ಯಾರ್ಯಾರು ಹುಟ್ಟು ಬೆಳೆದ್ರು ಅವ್ರಿಗೆಲ್ಲ ಇದು ಎದೆ ಒಳಗೆ ಬಂದ್ಬಿಟ್ಟಿರುತ್ತೆ, ನಮಗೆಲ್ಲ ಬಂದ್ಬಿಟ್ಟಿರುತ್ತೆ. ಆಮೇಲೆ ನಮಗೆ ಇಷ್ಟು ಸಮೃದ್ಧವಾದಂಥ ಭಾಷೆ, ನಮ್ಮ ಭಾಷೆ ಇಷ್ಟು ಸೊಗಸಾಗಿ ನಾವು ಆಡ್ಬೋದಾದಂಥ ಭಾಷೆ, ನಮ್ಮ ಮನಸ್ಸಿನ ಎಲ್ಲ ಭಾವನೆಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸ್ಬೋದಾದಂಥ ಭಾಷೆ ಕನ್ನಡ ಇರುವಾಗ ನಾವು ಯಾಕಪ್ಪ ನಾವು ಆ ಕಡೆ ಈ ಕಡೆ ನೋಡಬೇಕು ಅಂತ ಅನಿಸುತ್ತೆ. ಕನ್ನಡದಿಂದನೇ ಉದ್ಧಾರ ಆಗಲ್ಲ ಅನ್ನೋದು, ಅದಕ್ಕೆ ನಾವು ಮುಂದೆ ನಿಮ್ಮ ಪ್ರಶ್ನೆಗಳನ್ನ ಬರ್ತಾ ಹೇಳ್ತೀನಿ. ಅದೆಲ್ಲ ತುಂಬ ಶುದ್ಧವಾದಂಥ ಸುಳ್ಳು, ಬಹಳ ಸುಳ್ಳು. ಕನ್ನಡವನ್ನು ಮಾತ್ರ ನಿಮ್ಮ ಮಕ್ಕಳಿಗೆ ಕಲಿಸ್ದಲ್ಲೇ ಮಾತ್ರ ಇರಬೇಡಿ ನೀವು. ಮೊದಲು 20 ವರ್ಷ ಅವ್ರ ಎದೆ ಒಳಗೆ ಕನ್ನಡ ನೀವು ಬಿತ್ತುಬಿಟ್ರೆ ಅವನು ಪ್ರಪಂಚದ ಯಾವುದೇ ಗಡಿ ಭಾಗಕ್ಕೆ ಹೋದ್ರೂ ಅವನು ಕನ್ನಡವನ್ನ ಮರೆಯಲ್ಲ. ಇದು ನನ್ನ ಈ 30 ವರ್ಷದ 7 ದೇಶಗಳಲ್ಲಿ ನಾನು ಕೆಲಸ ಮಾಡೋದು ಅನುಭವದಲ್ಲಿ ನಾನು ಹೇಳ್ತೀನಿ. ಕನ್ನಡ ಮಾತ್ರ ಮರಿಬೇಡಿ, ಅದೇ ನಿಮ್ಮ ಕೊನೆಯವರೆಗೂ ಕಾಪಾಡೋದು ಅಂತ ನಾನು ಗ್ಯಾರಂಟಿ ಆಗಿ ಹೇಳ್ತೀನಿ.
ಉದ್ಧಾರ ಆಗಲ್ಲ ಅನ್ನೋದು, ಅದಕ್ಕೆ ನಾವು ಮುಂದೆ ಮುಂದೆ ನಿಮ್ಮ ಪ್ರಶ್ನೆಗಳನ್ನ ಬರ್ತಾ ಹೇಳ್ತೀನಿ, ಅದೆಲ್ಲ ತುಂಬಾ ಶುದ್ಧವಾದಂಥ ಸುಳ್ಳು, ಬಹಳ ಸುಳ್ಳು. ಕನ್ನಡವನ್ನು ಮಾತ್ರ ನಿಮ್ಮ ಮಕ್ಕಳಿಗೆ ಕಲಿಸ್ದಲ್ಲೇ ಮಾತ್ರ ಇರಬೇಡಿ ನೀವು. ಮೊದಲು 20 ವರ್ಷ ಅವ್ರ ಎದೆ ಒಳಗೆ ಕನ್ನಡ ನೀವು ಬಿದ್ದುಬಿಟ್ರೆ ಅವನು ಪ್ರಪಂಚದ ಯಾವುದೇ ಗಡಿ ಭಾಗಕ್ಕೆ ಹೋದ್ರೂ ಅವನು ಕನ್ನಡವನ್ನ ಮರೆಯಲ್ಲ. ಇದು ನನ್ನ ಈ 30 ವರ್ಷದ 7 ದೇಶಗಳಲ್ಲಿ ನಾನು ಕೆಲಸ ಮಾಡೋದು ಅನುಭವದಲ್ಲಿ ನಾನು ಹೇಳ್ತೀನಿ. ಕನ್ನಡ ಮಾತ್ರ ಮರಿಬೇಡಿ, ಅದೇ ನಿಮ್ಮ ಕೊನೆಯವರೆಗೂ ಕಾಪಾಡೋದು ಅಂತ ನಾನು ಗ್ಯಾರಂಟಿ ಆಗಿ ಹೇಳ್ತೀನಿ.